ಅಯ್ಯ ಈಗ್ಯಾಕೆ ಇನ್ನೂ ಮಲ್ಕೊಂಡಾಳ? ಈಗ ಹೊತ್ತ ಹೇಳೇನ ಈ ಟೈಮ್ದಾಗ ಮಕ್ಕೊಂಡಾಳ. ಅವ್ವ ಬಂದ್ಲಂದ್ರೆ ಬೈತಾಳ. ಅವ್ವನ ಕಡೆಯಿಂದ ಬೈಸ್ಕೋಬೇಕಂತಾಳೆ ನೀಕಿ. ಅಂಕಿತಾ, ಏ ಅಂಕಿತಾ, ಎದ್ದೇಳ. ಅವ್ವ ಬಂದ್ಲಂದ್ರೆ ಬೈತಾಳ. ಯಾಕೆ ಮಕ್ಕೊಂಡಿದ್ದಿ? ಎಷ್ಟಾಯ್ತು ಟೈಮ್ ಗೊತ್ತೈತೇನೆ ಈಗ? ಹಾಂ, ಸಾಯಂಕಾಲ ಆಗಕ್ಕೆ ಬಂತು. ಹೆಣ್ಮಕ್ಳಾದರೂ ಈ ಟೈಮ್ದಾಗ ಎದ್ದು ಬಾಗ್ಲ ಕಸ ಹೊಡೆದು ನೀರು ಹಾಕಿ ದೀಪ ಹಚ್ಬೇಕು. ನೀ ನೋಡಿದ್ರೆ ಹಿಂಗೆ ಮಕ್ಕೊಂಡು ಅವ್ವನ ಕಡೆಯಿಂದ ಬೈಸ್ಕೋಬೇಕಂತ ಅನ್ಸತ್ತೆ ನಿನಗೆ? ಅಯ್ಯೋ ರೀ, ನಾನೇನೋ ಬೇಕು ಅಂತ ಮಕ್ಕೊಂಡಿಲ್ಲ. ತುಂಬ ಹೊಟ್ಟೆ ನೋಸ್ತಾ ಇತ್ತು. ಮಾವ ಗುಳಿಗೆ ತಂದು ಕೊಟ್ರು. ಕುಡ್ಕಾಸ ಬಂದು ಮಲ್ಕೊಂಡೇನಿ. ನಾನೇನೋ ಸುಮ್ಮನೆ ಬಂದು ಮಕ್ಕೊಂಡಿಲ್ಲ. ಹೊಟ್ಟೆ ತುಂಬ ನೋವ್ತಾ ಇದೆ. ಅದು ನಿನಗೆ ಗೊತ್ತಾಗಂಗಿಲ್ಲ. ಹೆಂಗೆ ಹೇಳೋದು? ನನಗಿವಾಗ ಪೀರಿಯಡ್ ಟೈಮ್ಸ್ ಅಂದ್ರೆ ನನಗೆ ಆಗೈತಿ. ಹಾಗಾಗಿ ನನಗೆ ಹೊಟ್ಟೆ ತುಂಬ ನೋವ್ತಾ ಇದೆ. ಅದಕ್ಕೆ ಮಾವ ಟ್ಯಾಬ್ಲೆಟ್ ತಂದು ಕೊಟ್ಮೇಲೆ ಹಾಕೊಂಡ ತಕ್ಷಣ ಸ್ವಲ್ಪ ಆರಾಮ ಅನಿಸಿ ನಿದ್ದೆ ಬಂತು. ಹಂಗೆ ಮಕ್ಕೊಂಡ್ಬಿಟ್ಟೇನಿ. ಗೊತ್ತೇ ಆಗಿಲ್ಲ. ಸರಿ, ನಾನು ಎದ್ದು ಕೆಲಸ ಮಾಡ್ತೀನಿ. ನಿನ್ನ ಮುಖ ತಗೊಂಡು ದೀಪ ಹಚ್ತೀರಾ? ಹಾಂ, ನಾನು ದೀಪ ಹಚ್ಬೇಕಾ? ಅಲ್ಲ, ನೀನೇನು ಮಾಡ್ತಿದ್ದಿ? ಅದು ಈ ಟೈಮ್ದಾಗ ದೀಪ ಅದು ಎಲ್ಲ ಹಚ್ಚಬಾರ್ದು. ದೇವ್ರ ಮನೆಗೂ ಹೋಗಬಾರ್ದು. ಇದು ನಿನಗೆ ಗೊತ್ತಿಲ್ಲ? ಓ ಹೌದಲ್ವಾ? ಅಯ್ಯೋ ಸಾರಿ, ನಾನು ಮರೆತುಬಿಟ್ಟಿದ್ದೆ. ಸರಿ, ನಾನು ಮುಖ ತಗೊಂಡು ದೀಪ ಹಚ್ತೀನಿ. ನಾನೇ ಅಂಗಳಕ್ಕೆಲ್ಲ ನೀರು ಹಾಕ್ತೀನಿ. ಡೋಂಟ್ ವರಿ, ಓಕೆನಾ? ನೀನು ರೆಸ್ಟ್ ಮಾಡು. ಥ್ಯಾಂಕ್ ಯು. ಪರವಾಗಿಲ್ಲ, ನಾನು ಅಂಗಳ ಎಲ್ಲ ಕಸ ಹೊಡೆದು ನೀರು ಹಾಕ್ತೀನಿ. ಅತ್ತೆ ಬಂದರೆ ಮತ್ತೆ ಬೈತಾರೆ. ಮತ್ತೆ ನಿನಗೂ ಕೂಡ ಅಂತಾರೆ, ಹೆಂಡತಿ ಮಾತನ್ನು ಕೇಳ್ತಿದ್ದಿ, ಹೆಂಡತಿ ಸೆರಗ್ ಹಿಡ್ಕೊಂಡು ಓಡಾಡ್ತಿದ್ದಿ ಅಂತೇಳಿ. ಅದಕ್ಕೆ ಬೇಡ, ನೀನು ಬರೀ ದೀಪ ಹಚ್ಚು ಸಾಕು. ನಾನು ಅಂಗಳ ಅದೆಲ್ಲ ಕಸ ಹೊಡಿತೀನಿ. ಸರಿ, ನಿನ್ನ ಮುಖ ನೋಡೋಕ್ಕಾಗತ್ತಿಲ್ಲ. ಏನಾದರೂ ಊಟ ಮಾಡ್ತೀಯಾ ಇಲ್ವಾ? ಅಯ್ಯೋ, ಈ ಟೈಮ್ದಲ್ಲಿ ನನಗೆ ಹಸಿವು ಕೂಡ ಆಗಂಗಿಲ್ಲ. ಊಟನೂ ಮಾಡಬೇಕಂತ ಅನ್ಸಲ್ಲ. ಒಂಥರ ಆಗುತ್ತೆ. ನನಗೆ ಊಟ ಅದು ಏನೂ ಬೇಡ. ಆಮೇಲೆ ಟೀ ಮಾಡಿ ಒಂದು ಸ್ವಲ್ಪ ಬಂದು ತಂದ್ಕೊಡು, ನಾನು ತಿಂತೀನಿ. ಸರಿನಾ? ಸರಿ, ಆಯಿತು. ಅದು ಒಂದು ನಿಮಿಷ. ಏನು ಹೇಳು? ಅತ್ತೆ ಒಂದು ಅದು ಅವರು ನಾನೇನಂದೆ ಸಿಟ್ಟಲ್ಲಿ ನನಗೆ ಗೊತ್ತಿಲ್ಲ. ಹೊಟ್ಟೆ ತುಂಬ ನೋವ್ತಿತ್ತಾ, ಕೆಲಸ ಮಾಡು ಅಂತ ಅಂದರು. ನಾನು ಅದಕ್ಕೆ ಅಲ್ಲ ಅತ್ತೆ, ಒಂದು ಹೆಣ್ಣಾಗಿ ನಿಮಗೂ ನೋವಾಗುತ್ತೆ, ನನಗೂ ನೋವಾಗುತ್ತೆ. ನಾನು ಹೆಂಗೆ ಕೆಲಸ ಮಾಡಲಿ, ನನಗೆ ಇವಾಗ ಆಗಂಗಿಲ್ಲ ಅಂತ ಹೇಳಿದ್ದೀನಿ. ಅವರು ಏನು ಅನ್ಕೋತಾರೋ ಏನೋ ನನ್ನ ಬಗ್ಗೆ. ನಾನು ಆ ರೀತಿ ಅನ್ಬಾರ್ದಾಗಿತ್ತು ಅಂತ ಅನಿಸ್ತತಿ. ಆದ್ರೆ ಅಂದ್ಬಿಟ್ಟೇನಿ. ಈಗ ನನಗೊಂಥರ ಬೇಜಾರಾಗತ್ತೆ ಅಮ್ಮ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀ. ಅಯ್ಯೋ ಅಮ್ಮಂಗೆ ನಾನು ಹೇಳ್ತೀನು. ಅಮ್ಮ ಅವಾಗಿನ ಪೂರ್ತಿ ಕಷ್ಟ ಕೋಪ ಮಾಡ್ಕೋತಾರ. ಆಮೇಲೆ ಮತ್ತೆ ಕೂಲ್ ಆಗ್ತಾರೆ. ನೀನು ನಕ್ಕೊಂತ ಮಾತಾಡಿದ್ರೆ ನಕ್ಕೊಂತ ಮಾತಾಡ್ತಾರೆ. ನೀನು ಸಿಟ್ಟಲ್ಲಿ ಮಾತಾಡಿದ್ರೆ ಸಿಟ್ಟಲ್ಲಿ ಮಾತಾಡ್ತಾರೆ. ನೀನು ಹೆಂಗಿರ್ತೀಯ ಅವರು ಹಂಗೆ ಇರ್ತಾರೆ. ಸರಿನಾ? ನೀನು ನಕ್ಕೊಂತ ಇರು. ಹಾಂ, ಸರಿ. ನನ್ನ ಮನೆಯೆಲ್ಲ ಕಸ ಹೊಡಿಲ್ಲ? ಅಯ್ಯೋ ನೀವ ಬೇಡ ಬೇಡ, ನಾನೇ ಎಲ್ಲ ಕಸ ಹೊಡಿತೀನಿ. ನೀವು ಬರೀ ಫ್ರೆಶ್ ಆಗಿ ದೀಪ ಹಚ್ಬಿಡ್ರಿ ಸಾಕು. ಅದು ಬಿಟ್ಟರೆ ಬೇರೆ ಏನೂ ಮಾಡೋದಕ್ಕೆ ಹೋಗ್ಬೇಡ್ರಿ. ಪರವಾಗಿಲ್ಲ, ನೀನೇನು ನನ್ನ ಹೆಂಡ್ತಿನಲ್ಲ. ನೀನೇನು ಬೇರೆ ಏಕೆನ? ನಾನು ನಿನಗೆ ಸಹಾಯ ಮಾಡಿದೆ ಮತ್ತೆ ಯಾರಿಗೆ ಮಾಡಬೇಕು? ಇಲ್ಲ ತಾಯಿಗೆ ಮಾಡಬೇಕು, ಇಲ್ಲ ಹೆಂಡ್ತಿಗೆ ಮಾಡಬೇಕು. ಈಗ ನಾನು ನಿನಗೆ ಮಾಡೋ ಒಂದು ಕರ್ತವ್ಯ ಅನ್ಕೋ. ಹಾಂ, ನಾನು ಮಾಡ್ತೀನಿ. ನೀನು ಸುಮ್ಮನೆ ಕುಂದ್ರು. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ಟಡರನ್ ಟಡರನ್ ಟಡರನ್. ಅಯ್ಯೋ, ನೀವೆಲ್ಲ ಮಾಡೋದ್ರಾಗ ಅತ್ತೆ ಬಂದರೆ ನನಗೆ ಚಾಡಿ ಎಡ್ತುಕೊಂಡು ಹೊಡಿತಾರೆ. ಬೇಡ ಬೇಡ, ನಾನೇ ಮಾಡ್ತೀನಿ. ಪರವಾಗಿಲ್ಲ, ನನಗೇನಂತದಾಗಿಲ್ಲ. ಸ್ವಲ್ಪ ಇವಾಗ ಪರವಾಗಿಲ್ಲ, ಹೊಟ್ಟೆ ನೋವು ಕಡಿಮೆ ಆಗಿದೆ. ನಾನು ಮಾಡ್ತೀನಿ ಬಿಡಿ. ನಾನು ನಿನಗೆ ಹೇಳ್ತಾ ಇರೋದು, ಸುಮ್ಮನಿರು ಅಂಕಿತಾ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ಟಡರನ್ ಟಡರನ್ ಟಡರನ್. ಸರಿ ಸರಿ, ಆಯ್ತು ಮಾಡಿ. ಎಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾರೆ ನನಗೆ. ಆದ್ರೆ ಅತ್ತೆನೂ ಸರಿ ಇಲ್ಲ. ಗಂಡ ಏನೋ ನನ್ನ ಪರವಾಗಿ ಇದ್ದಾರೆ. ಯಾಕೆ ಅತ್ತೆ ಹಂಗಿದ್ದಾರೆ? ಮಾವನು ಎಷ್ಟು ಒಳ್ಳೆಯವರು. ಇವರು ಸೋದರ ಅತ್ತೆ ಆಗಿ ಇವರೇ ಹಿಂಗೆ ಮಾಡಬೇಕಾದ್ರೆ ಇನ್ನು ನಮ್ಮಮ್ಮ ಹೆಂಗೆ ಮಾಡಬೇಡ. ಆದರೆ ನಮ್ಮಮ್ಮ ಹಂಗೆ ಮಾಡಲ್ಲ. ಕೆಲಸ ಮಾತ್ರ ಎಲ್ಲ ಸೊಸೆಗಂತೂ ಇಡೋದಂತೂ ಪಕ್ಕ. ನನಗೆ ಮಾಡೋ ಅಂತ ಇದ್ಲು, ನಾನೇ ಮಾಡ್ತಾ ಇರಲಿಲ್ಲ. ಇನ್ನು ಅಮ್ಮಗೆ ಬಿಡ್ತಾಳ, ಎಲ್ಲ ಅಮ್ಮಗೆ ಹಚ್ಚಿರ್ತಾಳ. ಹಬ್ಬ, ನಾನು ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಗಂಡನೂ ಒಳ್ಳೆಯವನು, ಎಲ್ಲ ಕೆಲಸನೂ ಅವನೇ ಮಾಡ್ತೀನಿ ಅಂತಾನೆ. ಜೀವನದಲ್ಲಿ ಇಂಥ ಅದೃಷ್ಟವಂತೆ ಯಾರಿದ್ದಾರೆ? ನಾನು ಕೂತು ಗಂಡನ ಕೈಲಿ ಕೆಲಸ ಮಾಡಿಸ್ಕೊಳ್ಳೋ ನಾನೊಬ್ಬಳೇ ಅಂತ ಅನಿಸುತ್ತೆ. ಮಂಜುವಾ ಮಂಜುವಾ, ಎಲ್ಲಿವಾ? ಅಲ್ಲ, ಇದು ಹೊರಗೆ ಬರ್ತಾಂದಿದ್ದಿ, ಬತ್ತೀನಂತ ಕೇಳಕ್ಕೆ ಬಂದೀನಿ. ಎಲ್ಲಿ ಕಾಣಿಸವಲ್ಲ? ಅಯ್ಯೋ, ಯಾರು ಯಾರು ಬಂದಿರೋದು? ಅಯ್ಯ, ಯಾಕವಾ ಇಲ್ಲಿ ಒಳಗೆ ಕುಂತಿದ್ದಿ? ಆರಾಮಿಲ್ಲೇನು? ಮಕ್ಕ ಒಂಥರ ಬಾಡಿದಂಗೆ ಆಗೈತಿ. ಹಾಂ ರೀ, ಸ್ವಲ್ಪ ಆರಾಮಿಲ್ರಿ. ಏನು ಬೇಕಾಗಿತ್ತು ಅಜ್ಜಿ ನಿಮಗೆ? ನಿಮ್ಮ ಅತ್ತೆ ಇಲ್ಲಿ ನಿಲ್ವಾ?
ಅಲ್ಲ ಹೊರಗೆ ಬರ್ತಾರಂದಿದ್ಲ ಇದಕ್ಕೆ ಹೊಲಕ್ಕೆ ಮತ್ತೆ ಬರ್ತಾಳೆ ಇಲ್ಲ ಅಂತ ಕೇಳಕ್ಕೆ ಬಂದೀನಿ. ಈಗ ನೋಡಿದ್ರಕ್ಕಿಲ್ಲ ಅಂತಿದಿ, ಎಲ್ಲಿ ಹೋಗ್ಯಾಳ? ಅಯ್ಯೋ ಅವ್ರು ಎಲ್ಲಿ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಅಜ್ಜಿ, ಆದ್ರೆ ಅವ್ರು ಬಂದೆಲ್ಲ ಹೇಳ್ತೀನಿ ನೀವು ಕರೆಯಕ್ಕೆ ಬಂದಿದ್ರಿ ಅಂತ. ಏನು ಹೊರೆ ಮಾಡಕ್ಕೆ ಹೋಗ್ತಾನಂದಿದ್ರಿ? ಹೊಲಕ್ಕೆ ಕಳಿ ಕೀಳಾಕ ನಿಂಗೆ ಗೊತ್ತಿಲ್ಲೇನು ಹೊಲ್ದಾಗ ಹೆಂಗೆ ಕಳಿ ಕೀಳ್ತಾರ ಅಂತೇಳಿ? ನಮ್ಮ ಹೊಲ್ದಾಗ ಬರ್ತಾನಂದಿದ್ಲು. ನಮ್ಮ ಹೊಲಕ್ಕೆ ಬಂದ್ರೆ ನಾನು ನಿಮ್ಮ ಹೊಲಕ್ಕೆ ಬರ್ತಾನವಾ, ಇಲ್ಲ ಅಂದ್ರೆ ನಾನು ಬರೋಕೆ ಆಗಿಲ್ಲ ಅಂತ ನೀ ಅದಕ್ಕೆ ಮಾತು ತಗೋ ಬರ್ತೀನಿ, ನಮ್ದ್ರಾಗ ನೀ ಮಾಡು ನಿಮ್ದ್ರಾಗ ನಾ ಮಾಡ್ತಾನೆ, ಅಲ್ಲಿಗೆ ಅಲ್ಲಿಗೆ ಸಾಟಿ ಆಗ್ತತಿ ಅಂತಂದು. ಆತು ಬಿಡು ಅಂತ ಕರೆಯಕ್ಕೆ ಬನ್ನಿ. ನೋಡಿದ್ರೆ ನಾಳೆಗೆ ಮತ್ತೆ ಬೆಳಿಗ್ಗೆ ಬೆಳ್ತಾ ಇಲ್ಲ ಕೇಳ್ಕ್ಯಾತ ನನಗೆ ಜರ ಹೇಳು ಅಂತೇಳು. 2 ದಿನ ಬಿಟ್ಟು ಇವ್ರದ್ದು ಕೇಳ್ಬೇಕು, ಮತ್ತೆ ನಮ್ಮದು ಮುಗಿದ್ಮೇಲೆ ಅಲ್ಲ ಇವ್ರದ್ದು ಸ್ಟಾರ್ಟ್ ಮಾಡೋದು. ಅದಕ್ಕಾಗಿ ಕೇಳಿ ಹೋದ್ರಾತಂತ ಬನ್ನಿ. ಮನೆಗೆಲ್ಲ ಹುಡ್ಕಿದ್ರಿ ಎಲ್ಲಿ ಕಾಣಿಸ್ಲಿಲ್ಲ, ಅದಕ್ಕೆ ಮತ್ತೆ ಜೋರು ಚೋಚಿರಾಣಿ ನೀನಿಲ್ಲ ಧ್ವನಿ ಕೇಳ್ತಾ ಅದಕ್ಕೆ ಈ ಕಡೆ ಬನ್ನಿ. ಎಲ್ಲಿ ಹೋಗ್ಯಾಳ ಏನಲ್ಲ? ಎಲ್ಲೂ ಹೋಗ್ಯಾರೇನೋ ಅಜ್ಜಿ, ನನಗೂ ಗೊತ್ತಿಲ್ಲ. ಅವ್ರು ಬಂದ್ಮೇಲೆ ಅಂತ ಹೇಳ್ತಾನೆ. ಅವ್ರು ಹೊಲಕ್ಕೆ ಬರ್ತಾರ, ಮತ್ತು ಅವ್ರು ಹೊಲಕ್ಕೆ ಬಂದ್ರೆ ಮನೆಗಿನ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನೋಡ್ತೀನಿ, ಕೇಳಿ ಹೇಳ್ತಾನೆ. ಹಾಂ, ಮನೆಗಿನ ಕೆಲಸ ಯಾರು ಮಾಡ್ತಾರಂತ ಹತ್ತಿನ ಕೇಳ್ತೀನ ಯವ್ವ ನೀನು? ಅಲ್ಲ ಸೊಸಿ ಆದ್ಮೇಲೆ ಸೊಸಿನ ಮಾಡ್ಕೊಂಬಂದ್ಮೇಲೆ ಸೊಸಿ ನೀನು ಮಾಡ್ಬೇಕಲ್ಲ, ಮತ್ತೇನು ನಿನ್ನ ಕುಂದ್ರೆ ಶಕ್ತಿ ಮಾಡ್ತಾಳೇನ? ನೀನು ಮಾಡ್ಬೇಕು ಎಲ್ಲ ಕೆಲಸ. ಅಯ್ಯೋ ಸೊಸಿನ ಮಾಡ್ಬೇಕಂತ ಏನಾದರೂ ಐತನ ಅಜ್ಜಿ? ಇಲ್ಲ ಅತ್ತಿನೂ ಮಾಡ್ಬೋದಲ್ಲ, ಅತ್ತಿನೂ ಈ ಮನೆಗೆ ಬಂದಿರೋ ಸೊಸಿನ ತಾನ, ಅವರು ಸೊಸಿನ ನಾನು ಸೊಸಿನ ಅಂದಮೇಲೆ ಇಬ್ಬರು ಸಮನಾಗಿ ಮಾಡ್ಬೇಕಾ ಅಲ್ವಾ? ಹಾಂ, ಅವ್ರ ಅತ್ತಿ ತೀರ್ ಹೋದ್ರು, ಆದರೆ ನಮ್ಮ ಅತ್ತಿ ಇನ್ನೂ ಅದಾಳ. ಅದಕ್ಕೆ ಅವ್ರು ಇಲ್ಲದ ಕಾಲಕ್ಕೆ ನಾನು ಬಗ್ಗೆ ಮಾಡ್ಕೋತೀನಿ. ಅಲ್ಲಿ ಗಂಟ ಇಬ್ಬರು ಸೇರಿ ಸಮನಾಗಿ ಮಾಡ್ಕೋಬೇಕು. ಅತ್ತಿ ಸೊಸಿ ಅಂದಮೇಲೆ ಎಲ್ಲನೂ ಸಮನಾಗಿರ್ಬೇಕು ಅಲ್ವಾ? ಹಂಗಂದ್ರೆ ಒಂದಿನ ನೀವು ಹೊಲಕ್ಕೆ ಬರ್ತಿ, ಒಂದಿನ ನಿಮ್ಮ ಅತ್ತಿ ಬರ್ತಾಳೆ ನಂಗಾರ? ಅಯ್ಯೋ ಏನು ಕೇಳ್ತಾ ಇದ್ದೀರಾ ನೀವು? ಅಂದ್ರೆ ಸಮನಾಗಂದ್ರೆ ನಮ್ಮ ಅತ್ತಿ ಹೊಲಕ್ಕೆ ಬಂದ್ರೆ ನಾನು ಒಂದಿನ ಹೊಲಕ್ಕೆ ಬರಬೇಕಾ? ಅಯ್ಯೋ ಇಲ್ಲ, ನಾನು ಹೊಲಕ್ಕಿಲ್ಲಕ್ಕೆಲ್ಲ ಬರಂಗಿಲ್ಲ. ನಾನು ಯಾವತ್ತೂ ಹೋಗೇ ಇಲ್ಲ, ಹೊಲನ ಹೆಂಗೈತೆ ನೋಡಿಲ್ಲ. ಅಂತಾದ್ರಾಗ ನಾನು ಕಳೆ ಕೀಳಾಕ ನಿಮ್ಮ ಜೊತೆ ಹೊಲಕ್ಕೆ ಬರಬೇಕಾ? ಹಾಂ, ಅದು ಕನ್ಸಿನ ಮಾತು, ಆಗಂಗಿಲ್ಲ. ನನಗೆ ಮೊದಲೇ ಹುಷಾರಿಲ್ಲ, ನಾನು ಬರಂಗಿಲ್ಲ. ಅತ್ತೆ ಬಂದಮೇಲೆ ಹೇಳ್ತೀನಿ ಅಜ್ಜಿ. ಸರಿ, ಮತ್ತೇನು ಮಗಳ ಹಿಂಗಂದ್ರೆ ಹೆಂಗೆ? ಮತ್ತು ಅತ್ತಿ ನಾನು ಸಮನಾಗಿ ಮಾಡ್ಬೇಕಂದು ಮನೆಗಿನ ಕೆಲಸ ಆದ್ರೆ ಸಮನಾಗಿ ಮಾಡ್ತಿದ್ದಿ, ಹೊರಗಿನ ಕೆಲಸ ಆದ್ರೆ ಸಮನಾಗಿ ಮಾಡಂಗಿಲ್ಲೇನು? ಇವತ್ತು ನೀನು ಬಂದ್ರೆ ನಾಳೆ ಮತ್ತೆ ಬರ್ತಾಳಂಗಾರ. ಒಂದಿನ ನೀನು ಬಾ, ಒಂದಿನ ನಿಮ್ಮ ಮತ್ತೆ ಬರಲಿ. ಅಲ್ಲಿ ಬಂದ್ರೆ ತಾನೇ ಬರ್ತತಿ, ಒಂದು ಸರಿ ನೋಡಿದ್ರೆ ಸಾಕು, ಆರಾಮಾಗೆ ಅದೇ ತಾನೇ ರೂಢಿ ಆಗ್ತತಿ. ಹಾಂ, ನಾನಾ? ಇಲ್ಲ ಅಜ್ಜಿ, ಈ ಹೊಲಕ್ಕೆಲ್ಲ ನಾನು ಬರೋಕ್ಕಾಗಲ್ಲ. ನಾನು ಮೊದಲೇ ಎಷ್ಟು ಚಂದಿದ್ದೀನಿ, ಹೊರಗಡೆ ಬಿಸಿಲಲ್ಲಿ ಹೊಲದಲ್ಲಿ ಬಂದು ಕೆಲಸ ಮಾಡಿದ್ರೆ ನಾನೆಲ್ಲ ಕರ್ರಗಾಗ್ಬಿಡ್ತೀನಿ. ನನಗಿಷ್ಟ ಇಲ್ಲಪ್ಪ. ನಾನು ನೋಡು ಹೆಂಗಿದ್ದೀನಿ, ಬೆಳ್ಳಗ ತಂಬಿಟ್ಟು ಉಂಡಾಗೇನು. ಅಲ್ಲಿ ಬಂದು ಕೆಲಸ ಮಾಡಿದ್ರೆ ನಾನು ಕಲರೆಲ್ಲ ಕಳ್ಕೊಂಡು ನನ್ನ ಗ್ಲಾಮರ್ ಎಲ್ಲ ಹಾಳಾಗಿ ಹೋಗ್ಬಿಡ್ತತಿ. ಮತ್ತು ಇಲ್ಲ ನಾನು ಬರಲ್ಲ, ನಾನು ಹಿಂಗೆ ಇರೋದು. ಮತ್ತು ಅತ್ತಿಗೆ ಸ್ವಲ್ಪ ಜರ ಮರ್ಯಾದೆ ಕೊಡೋದನ್ನ ಕಲ್ಕ. ಹಿಂಗೆ ಹೇಳಿ ಅಜ್ಜಿ ಅಂತೇಳಿ ಅನ್ಕೋಬೇಡ. ಅತ್ತಿ ಅಂದಮೇಲೆ ತಾಯಿ ಸಮಾನ. ಹಾಂ, ನೀನು ಮಾಡು. ಅತ್ತಿ ಹೇಳಿದ ಮಾತು ಕೇಳಬೇಕವ. ನಿನಗೆ ನಿಮ್ಮವು ಹೇಳಿಲ್ಲೇನು? ಹಾಂ, ಅಲ್ಲಿ ತಾಯಿ ಮನೆಯಾಗ ಹೆಂಗಿರ್ತಿ ಅನ್ನೋದು ಮುಖ್ಯ ಅಲ್ಲ, ಗಂಡನ ಮನೆಯಾಗ ಹೆಂಗಿದ್ದ ಬಾಳ್ವೆ ಮಾಡ್ತಿ ಅನ್ನೋದು ಮುಖ್ಯ ಆಗ್ತತಿ. ಇಲ್ಲಿ ನೀನು ಚಂದಾಗ ಬಾಳ್ವೆ ಮಾಡಿರ ಮುಂದೆ ನಿನಗೂ ಹೆಂಗಿರಬೇಕು, ಜೀವನ ಹೆಂಗೆ ನಡೆಸ್ಬೇಕು ಅನ್ನೋದು ಗೊತ್ತಾಗ್ತತಿ. ಅಂತಾದ್ರಾಗ ನಮ್ಮ ಅತ್ತಿ ಸೊಸಿ ನಾನು ಸೊಸಿ ಇಬ್ಬರು ಸಮನಾಗಿ ಮಾಡ್ತೇವೆ ಅಂತಂದ್ರೆ ಮತ್ತೆ ಎಲ್ಲನೂ ಸಮನಾಗಿ ಮಾಡ್ಬೇಕಾಗ್ತತಿ. ನಿಮ್ಮ ಅತ್ತಿ ಅಂತ ಅಡ್ಡಿ ಅನ್ಕೊಂಡೇನು? ಹುಷಾರಾಗಿ. ಹಂಗೆ ಅನ್ಕೋಬೇಡ, ಸಾದಾ ಸೀದಾ ಅನ್ಕೋಬೇಡ. ನಿಮ್ಮ ಅತ್ತಿನ ನಕ್ಕೊಂತ ಹೇಳತ್ತಂತೇಳಿ ಮಜಾಕ್ ಮಾಡತ್ತಂತ ಅನ್ಕೋಬೇಡ. ಸರಿ ಅಜ್ಜಿ, ಅತ್ತಿ ಬರೋಣ ಹೇಳ್ತೇನೆ. ಈಗ ನೀವು ಹೋಗ್ರಿ, ನಾನೆಲ್ಲ ಬರಂಗಿಲ್ಲ. ನನಗೆ ಹೊಲಕ್ಕಿಲಕ್ಕೆಲ್ಲ ಬಂದು ರೂಢಿನೂ ಇಲ್ಲ. ನನ್ನ ಗ್ಲಾಮರೆಲ್ಲ ಹಾಳು ಮಾಡ್ಕೊಳಕ್ಕೆ ನಂಗೆ ಇಷ್ಟನೂ ಇಲ್ಲ. ಇಷ್ಟು ಚೆನ್ನಾಗಿರೋ ನಾನು ಅಲ್ಲಿಗೆ ಬಂದು ಕೆಟ್ಟವ್ರ ಥರ ಆಗಲ್ಲ. ಗಂಡ ಪ್ರೀತಿ ಮಾಡೋ ಗಂಡ ಹಾಯಾಗಿ ಕುಳಿತಿರು ನೀನು ರಾಣಿ ಹಾಗೆ, ನಾನು ಮಾಡ್ತೀನಿ ಎಲ್ಲ ಕೆಲಸ ಅಂತಿರ್ತಾನೆ. ಅದ ನಾನು ಏನಾದರೂ ಕೆಡ್ದಾಗ ಕಾಣಕತ್ರ ಎಲ್ಲ ಕೆಲಸ ಮಾಡಲೇ ಹಡ್ಬಿಟ್ಟು ಕುಂತು ಕಾಸು ತಿಂತೀಯೇನ? ಹಾಂ, ನನ್ನ ಕುಂದ್ರಿಸಿ ನೀನು ಮಾಡ್ಬೇಕು, ನಿನ್ನ ಕುಂದ್ರಿಸಿ ನಾನು ಮಾಡ್ಬೇಕೇನು ಅನ್ನೋ ಹಂಗೆ ಆಗ್ಬಿಡ್ತೈತಿ. ಇಲ್ಲಪ್ಪ, ನನಗೆ ಆ ಥರ ಎಲ್ಲರಾಗ ಇಷ್ಟ ಇಲ್ಲ. ನಾನು ಯಾವಾಗಲೂ ಹಿಂಗೆ ಇರಬೇಕು, ನೋಡಿದವರೆಲ್ಲ ನಾನು ಇಷ್ಟಪಡಬೇಕು, ಆ ರೀತಿ ಇರಬೇಕು. ಅದು ಬಿಟ್ಟು ನೋಡಿದವರೆಲ್ಲ ಏನವ್ವ ಈಗ ಹಿಂಗದಾಳ ಅಂತ ಅನ್ಬಾರ್ದು. ಹಂಗಂದ್ರೆ ಮನೆಗಿನ ಕೆಲಸ ಆದರೂ ಅಚ್ಚುಕಟ್ಟಾಗಿ ಮಾಡು. ಇದು ಎಲ್ಲರಿಗೂ ಆಗೋದನ, ನಮ್ಮಂತ ನಮಗೂ ಆಗ್ತಿತ್ತು. ನಾವು ಎಲ್ಲ ಮಾಡ್ತಿರ್ಕಿಲ್ಲೇನು? ನಿಂಗಿನ್ನ ಆರಾಮ್ ಮಕ್ಕೊಂಡಿದ್ದಿ. ನಮಗೆ ನಮ್ಮ ಅತ್ತಿಗಳು ಬಿಡ್ತಿರ್ಕಿಲ್ಲವ. ವಾರೆ ಮಾಡಕ್ಕೆ ಹೋಗ್ತಿದ್ರೆ ಅಲ್ಲಿ ಹೊಲ್ದಾಗ ಮಾಡ್ಬೇಕು, ಮನ್ಯಾಗ ಮಾಡ್ಬೇಕು, ಇದನ್ನ ಕಡೆಗೆ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಗೊತ್ತೇನು? ಒಂದ ಮಾಡಲಿಲ್ಲ ಅಂದಿದ್ರೆ ಮನೆ ಬಿಟ್ಟು ನಡಿ, ಇಲ್ಲಿ ನಿಂದ್ರಬೇಡ ಅಂತ ಕೆಲಸ ಹೊರಗೆ ಹಾಕೋರು. ನಿಮ್ಮ ಅತ್ತಿ ಸ್ವಲ್ಪ ಪರವಾಗಿಲ್ಲ.